ಇನ್ನೊಬ್ಬರ ಬದುಕನ್ನು ಇಣುಕಿ ನೋಡಲು ಬಿಟ್ಟಾಗಲೇ ನಿಮ್ಮ ಬದುಕು ಸುಂದರವಾಗಿ ಕಾಣಲು ಸಾಧ್ಯ. ಇಣುಕಿ ನೋಡೋದನ್ನ ಬಿಡ್ತೀರಾ? ಯಾಕೆಂದ್ರೆ ನಿಮಗಂತ ದೇವರು ಒಳ್ಳೆ ಜೀವನವನ್ನು ಕೊಟ್ಟಿರ್ತಾರೆ. ಬೇರೆಯವರ ಜೀವನನ ನಾವು ಇಣುಕಿ ನೋಡ್ತಾ ನೋಡ್ತಾ ನಮ್ಮ ಜೀವನದಲ್ಲಿರೋ ಅತ್ಯಮೂಲ್ಯವಾದ ಸಮಯವನ್ನ ಕಳ್ಕೊಂಡ್ಬಿಡ್ತೀವಿ. ಸೊ ಮಾರಲ್ ಆಫ್ ದ ಸ್ಟೋರಿ, ಇನ್ನೊಬ್ರ ಲೈಫಲ್ಲಿ ಎಂಟ್ರಿ ಆಗೋದನ್ನ ಬಿಟ್ಬಿಡಿ. ಇನ್ನೊಬ್ರ ಲೈಫಲ್ಲಿ ಎಂಟ್ರಿ ಆಗೋದನ್ನ ಬಿಟ್ಬಿಡಿ. ಯಾಕೆಂದ್ರೆ ನಿಮಗೆ ಅಂತ ಒಂದು ಒಳ್ಳೆ ಸಂಸಾರ ಇರುತ್ತೆ, ನಿಮಗೆ ಅಂತ ಒಳ್ಳೆ ಫ್ರೆಂಡ್ ಸರ್ಕಲ್ ಇರುತ್ತೆ. ಅದನ್ನೆಲ್ಲ ಬಿಟ್ಟು ನೀವು ಬೇರೆ ಸಂಸಾರದಲ್ಲಿ ಏನಾಗ್ತಿದೆ, ಏನ್ ಹೋಗ್ತಿದೆ, ಇಲ್ಲ ಉಳಿಯಿಂದ ಕೆಲಸನ ಇನ್ನೇನೇನೋ ಸ್ವಲ್ಪ ಕಸ್ಕು ಮುಸ್ಕು ಅಂತ ಇದೆಲ್ಲ ಮಾಡೋ ಬದಲು ನಿಮ್ಮ ಜೀವನವನ್ನ ನೀವು ನೋಡ್ಕೊಂಡು ಹೋಗ್ರಿ. ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಲೈಫು. ಒಂದು ಸರಿಯಾದ ಸಮಯದಲ್ಲಿ ಒಂದು ಕೆಟ್ಟ ಸ್ಥಳದಿಂದ, ಅಂದರೆ ತಪ್ಪಾದ ಸ್ಥಳದಿಂದ ಹೊರಬರುವುದು ಕೂಡ ದೇವರ ಆಶೀರ್ವಾದನೆ.